ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಹೈಕಮಾಂಡ್ ಅಲರ್ಟ್ ಆಗಿದೆ. ಇದೇ ತಿಂಗಳಲ್ಲಿ ಮೂವರು ನಾಯಕರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಫೆಬ್ರವರಿ 10, 11ರಂದು ಅಮಿತ್ ಶಾ ಹುಬ್ಬಳ್ಳಿಗೆ ಬರುವ ಸಾಧ್ಯತೆ ಇದೆ. ಹಾಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ರಾಜ್ಯಕ್ಕೆ ಬರಲಿದ್ದು 2 ಕ್ಲಸ್ಟರ್ಗಳ ಸಭೆ ನಡೆಸಲಿದ್ದಾರೆ. ಮಂಡ್ಯ ಕ್ಷೇತ್ರದ ಮೈತ್ರಿ ಟಿಕೆಟ್ಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ಇತ್ತ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಬಹುತೇಕ ಖಚಿತವಾಗಿದೆ ಎನ್ನಲಾಗಿದ್ದು, ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣಗೌಡಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಇನ್ನು ರಾಜಕೀಯ ಹಿನ್ನೆಲೆಯ ಸ್ಟಾರ್ ಚಂದ್ರರನ್ನ ಮಂಡ್ಯಕ್ಕೆ ಪರಿಚಯಿಸುವುದಕ್ಕೆ ವೇದಿಕೆ ಸಿದ್ಧ ಮಾಡಲಾಗುತ್ತಿದೆ ಎನ್ನಲಾಗುತ್ತಿದೆ. ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸ್ಪರ್ಧಿಸಲು ವರಿಷ್ಠರು ಸಮ್ಮತಿಸಿದ್ದಾರೆ ಅಂತ ಮಾಜಿ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ತಮ್ಮ ಸ್ಪರ್ಧೆಗೆ ದೇವೇಗೌಡ, ಕುಮಾರಸ್ವಾಮಿ ಕೂಡ ಸಮ್ಮತಿಸಿದ್ದಾರೆ ಎಂದಿದ್ದೊಂದಿಗೆ ಜೆಡಿಎಸ್ ಪ್ರಾಬಲ್ಯವಿರುವಂತಹ ಕ್ಷೇತ್ರ ಚಿಕ್ಕಬಳ್ಳಾಪುರವನ್ನ ಬಿಜೆಪಿಗೆ ಬಿಟ್ಟುಕೊಡಲಾಯಿತಾ ಅನ್ನುವಂತಹ ಗೊಂದಲ ಜೆಡಿಎಸ್ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ. ಹಿಂದೂ ಮುಖಂಡ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆ ಬಗ್ಗೆ ಇಂದೇ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಪಕ್ಷ ಸೇರ್ಪಡೆ ಬಗ್ಗೆ ಇಂದೇ ನಿರ್ಧಾರ ತಿಳಿಸುವುದಕ್ಕೆ ಅರುಣ್ ಪುತ್ತಿಲಗೆ ಬಿಜೆಪಿ ನಾಯಕರು ಅಂತಿಮ ಡೆಡ್ಲೈನ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಪುತ್ತೂರಿನಲ್ಲಿ ಪುತ್ತಿಲ ಪರಿವಾರದ ಸಮಾಲೋಚನಾ ಸಭೆ ನಡೆಯಲಿದೆ. ಕಾರ್ಯಕರ್ತರು ಮತ್ತು ಬೆಂಬಲಿಗರ ತೀರ್ಮಾನವನ್ನು ಪಡೆದು ಅರುಣ್ ಪುತ್ತಿಲ ನಿರ್ಧಾರವನ್ನು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಗದಗ ಜಿಲ್ಲೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಹಾಗೂ ಅವಳಿ ಮಕ್ಕಳು ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಗಜೇಂದ್ರಗಡ ಖಾಸಗಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು, ಫೆಬ್ರವರಿ 2ರಂದು ಶಸ್ತ್ರಚಿಕಿತ್ಸೆ ಮೂಲಕ ವೈದ್ಯರು ಹೆರಿಗೆ ಮಾಡಿಸಿದ್ರು. ಆದರೆ ತೀವ್ರ ರಕ್ತಸ್ರಾವವಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ವಿರುಪಾಪುರ ನಿವಾಸಿ ನಂದಿನಿ ಸಾವನ್ನಪ್ಪಿದ್ದಾಳೆ. ಕರಡೂಗಿ ಮಠ ಆಸ್ಪತ್ರೆ ವೈದ್ಯರ ವಿರುದ್ಧ ಪೋಷಕರು ಆಕ್ರೋಶ ಹೊರಹಾಕಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆನ್ಲೈನ್ ವಿದೇಶಿ ಕರೆನ್ಸಿಯ ವ್ಯವಹಾರಕ್ಕೆ 42 ಸಿಮ್ ಕಾರ್ಡ್ಗಳನ್ನು ಬಳಸಿರುವುದು ತನಿಖೆಯಲ್ಲಿ ಬಹಿರಂಗ ಆಗಿದೆ. ಧರ್ಮಸ್ಥಳ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಇದು ಬಯಲಾಗಿದ್ದು, ಬೆಂಗಳೂರು ಮೂಲದ ವ್ಯಕ್ತಿ ಸೂಚನೆಯಂತೆ ಆನ್ಲೈನ್ನಲ್ಲಿ ವಿದೇಶಿ ಕರೆನ್ಸಿಯ ಟ್ರೇಡಿಂಗ್ ವ್ಯವಹಾರ ನಡೆಸಲಾಗ್ತಾ ಇತ್ತು. ಇನ್ನು ಬೆಳ್ತಂಗಡಿ ಮೂಲದ ಯುವಕರ ಮೂಲಕ ಸಿಮ್ ಕಾರ್ಡ್ ಅನ್ನು ಖರೀದಿಸಿ ಅನಧಿಕೃತ ಆಪ್ಗಳ ಮೂಲಕ ದಂಧೆ ಮಾಡಿಸಲಾಗ್ತಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಎದುರು ಪಾನಮತ್ತ ವ್ಯಕ್ತಿ ಹೈ ಡ್ರಾಮಾ ಮಾಡಿದ್ದಾನೆ. ರಾಯಚೂರು ಮೂಲದ ಭದ್ರಯ್ಯ ಕಂಠಪೂರ್ತಿ ಕುಡಿದು ಗಲಾಟೆ ಮಾಡಿದ್ದು, ರಸ್ತೆಯಲ್ಲಿ ಬರುವಾಗ ನನ್ನ ಮೊಬೈಲ್ ಫೋನ್ ಹೊಡೆದು ಹೋಗಿದೆ, ನನಗೆ ನ್ಯಾಯ ಬೇಕು ಅಂತ ಪೊಲೀಸ್ ಠಾಣೆಗೆ ಬಂದು ಕಿರಿಕ್ ಮಾಡ್ತಿದ್ದ. ಇನ್ನು ಪಾನಮತ್ತ ಭದ್ರಯ್ಯಗೆ ಪೊಲೀಸರು ಲಾಠಿ ರುಚಿ ತೋರಿಸಿ ಕಳಿಸಿದ್ದಾರೆ. ಮಂಡ್ಯದಲ್ಲಿ ಯುವಕನ ಮೇಲೆ ದಾಳಿ ಮಾಡಿದಂತಹ ಚಿರತೆ ಕೊನೆಗೂ ಸರಿಯಾಗಿದೆ. ಪಾಂಡವಪುರ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಚಿರತೆ ಬೋನಿಗೆ ಬಿದ್ದಿದೆ. 3 ದಿನಗಳ ಹಿಂದೆಯಷ್ಟೇ ಮಂಜೇಶ್ ಎಂಬ ಯುವಕನ ಮೇಲೆ ಚಿರತೆ ದಾಳಿ ಮಾಡಿದ್ರಿಂದ ಜನರು ಬೆಚ್ಚಿ ಬಿದ್ದಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ಇರಿಸಿದಂತಹ ಬೋನಿಗೆ ಚಿರತೆ ಬಿದ್ದಿದ್ದು, ಇದೀಗ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕೆಎಸ್ಆರ್ಟಿಸಿಗೆ 100 ಹೊಸ ಕ್ಲಾಸಿಕ್ ಬಸ್ಗಳು ಸೇರ್ಪಡೆಯಾಗಿದೆ. ಇನ್ನು ಅಶ್ವಮೇಧ ಹೆಸರಿನ ಕೆಂಪು ಬಸ್ಗೆ ಇಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ವಿಧಾನಸೌಧದ ಎದುರು ಬೆಳಗ್ಗೆ ಬಸ್ಗಳಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಚಾಲನೆ ನೀಡಲಿದ್ದಾರೆ. ಈ ಬಸ್ನಲ್ಲಿ 12 ಪ್ಯಾನಿಕ್ ಬಟನ್ ಹಾಗೆ ಜಿಪಿಎಸ್ 2 ಕ್ಯಾಮೆರಾಗಳಿದೆ. ಕೆಎಸ್ಆರ್ಟಿಸಿಗೆ ಒಟ್ಟು 1,000 ಬಸ್ ಬರಲಿದೆ. ಇನ್ನು ಮಹಿಳೆಯರ ಸುರಕ್ಷತೆಗಾಗಿ ಅತ್ಯಾಧುನಿಕ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವಿದೇಶಿ ಮೂಲದ ವ್ಯಕ್ತಿ ಕೊಳಲು ನುಡಿಸಿದ್ದಾನೆ. ಇನ್ನು ಕೃಷ್ಣನ ಶಯನೋತ್ಸವದ ವೇಳೆ ಕೊಳಲು ನುಡಿಸಿ ಸೇವೆ ಸಲ್ಲಿಸುವ ಮೂಲಕ ಗಮನಿಸಲಿದ್ದಾರೆ. ಶ್ರೀಕೃಷ್ಣ ಮಠದಲ್ಲಿ ಪಲ್ಲಕ್ಕಿಯಲ್ಲಿ ಕೃಷ್ಣನ ಉತ್ಸವ ಮೂರ್ತಿ ಇರಿಸಿ ರಾತ್ರಿ ಪ್ರದಕ್ಷಿಣೆ ಹಾಕಿ ಶಯನೋತ್ಸವಕ್ಕೆ ಕೊಂಡೊಯ್ತಾರೆ. ಈ ವೇಳೆ ವಿದೇಶದ ಮ್ಯಾಥ್ಯೂ ಅನ್ನೋರು ಕೊಳಲು ನುಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದ್ದು, ಪಂಚಬಳಿಯ ಕರ್ಕಳ ಪಂಬೆತ್ತಾಳದಲ್ಲಿ ಕಾಡಾನೆ ಓಡಾಡ್ತಾ ಇದ್ದು ಜನರಲ್ಲಿ ಆತಂಕವನ್ನೇ ಮೂಡಿಸಿದೆ. ರಸ್ತೆ ಬದಿಯಲ್ಲೇ ಕಾಡಾನೆಗಳು ಬೀಡು ಬಿಟ್ಟಿರುವುದರಿಂದಾಗಿ ರಾತ್ರಿಯ ವೇಳೆ ಸಂಚರಿಸುವವರು ಎಚ್ಚರಿಕೆಯಿಂದ ಓಡಾಡೋದಕ್ಕೆ ಸೂಚಿಸಲಾಗಿದೆ. ಇನ್ನು ಕೋಡಿಂಬಾಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಆನೆಗಳ ಹಿಂಡು ರಾಜಾರೋಷವಾಗಿ ಓಡಾಡ್ತಿದೆ. ಜಾರ್ಖಂಡ್ನಲ್ಲಿ ಚಂಪೈ ಸೊರೇನ್ ಸರ್ಕಾರ ವಿಶ್ವಾಸಮತ ಸಾಬೀತುಪಡಿಸಲಿದೆ. ಇಡಿ ಬಂಧನಕ್ಕೂ ಮುನ್ನ ಸಿಎಂ ಸ್ಥಾನಕ್ಕೆ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಿದ ಬಳಿಕ ಜಾರ್ಖಂಡ್ನಲ್ಲಿ ಆಪ್ತ ಚಂಪೈ ಸೊರೇನ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ರಾಜ್ಯಪಾಲರ ನಿರ್ದೇಶನದಂತೆ ಚಂಪೈ ಸೊರೇನ್ ಇಂದು ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಮಾಡಲಿದ್ದಾರೆ. ಆಪರೇಷನ್ ಕಮಲದ ಭೀತಿಯಿಂದ ಹೈದರಾಬಾದ್ನಲ್ಲಿದ್ದಂತಹ ಜೆಎಂಎಂ ಶಾಸಕರು ರಾಂಚಿಗೆ ಮರಳಿದ್ದಾರೆ. ಇಂದು ವಿಶ್ವಾಸಮತ ಯಾಚನೆ ಹಿನ್ನೆಲೆಯಲ್ಲಿ ಹೈದರಾಬಾದ್ನಿಂದ ಎಲ್ಲಾ ಶಾಸಕರನ್ನ ರಾಂಚಿಗೆ ಕರೆತರಲಾಗಿದೆ. ಎಲ್ಲಾ ಶಾಸಕರನ್ನ ಖಾಸಗಿ ಹೋಟೆಲ್ನಲ್ಲಿ ಇರಿಸಲಾಗಿದ್ದು, ನೇರವಾಗಿ ವಿಧಾನಸಭೆಗೆ ಶಾಸಕರು ಹಾಜರಾಗಲಿದ್ದಾರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾರಣಕ್ಕೆ ಶಾಸಕರಿಗೆ ರಕ್ಷಣೆ ಸಿಗಲಿದೆ ಎನ್ನುವಂತಹ ವಿಶ್ವಾಸದಲ್ಲಿ 3 ದಿನಗಳ ಹಿಂದೆ ಶಾಸಕರನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿತ್ತು. ಸಿಎಂ ಚಂಪೈ ಸೊರೇನ್ಗೆ ಎಷ್ಟು ಶಾಸಕರ ಬೆಂಬಲವಿದೆ ಅಂತ ನೋಡುವುದಾದರೆ, ಜಾರ್ಖಂಡ್ ಮುಕ್ತಿ ಮೋರ್ಚಾ ನೇತೃತ್ವದ ಮೈತ್ರಿಕೂಟ ತಮಗೆ 43 ಶಾಸಕರ ಬೆಂಬಲವಿದೆ ಅಂತ ಹೇಳಿಕೊಂಡಿದೆ. ಜಾರ್ಖಂಡ್ ವಿಧಾನಸಭೆಯ 81 ಸದಸ್ಯರ ಪೈಕಿ 47 ಶಾಸಕರ ಬೆಂಬಲವನ್ನು ಚಂಪೈ ಸೊರೇನ್ ಹೊಂದಿದ್ದಾರೆ. ಇನ್ನು ಜೆಎಂಎಂನ 29, ಕಾಂಗ್ರೆಸ್ನ 17 ಮತ್ತು ಆರ್ಜೆಡಿಯ 1 ಸೇರಿದಂತೆ 47 ಶಾಸಕರ ಬೆಂಬಲ ಹೊಂದಿದೆ.
ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಗುವಾಹಟಿಯಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಮಾತನಾಡಿದಂತ ಅವರು ದೇಶವನ್ನು ಸುದೀರ್ಘ ಕಾಲ ಆಳಿದಂತಹ ಪಕ್ಷಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ತಮ್ಮದೇ ಸಂಸ್ಕೃತಿ ಇತಿಹಾಸದ ಬಗ್ಗೆ ನಾಚಿಕೆ ಪಟ್ಟುಕೊಂಡಿದ್ವು ಅಂತ ಗುಡುಗಿದ್ದಾರೆ. ಯಾವುದೇ ರಾಷ್ಟ್ರವು ತನ್ನ ಇತಿಹಾಸವನ್ನು ನಾಶ ಮಾಡಿ ಬೇರುಗಳನ್ನು ಕಡಿದುಕೊಂಡು ಬಾಳೋದಕ್ಕೆ ಸಾಧ್ಯವಿಲ್ಲ ಎಂದರು. ಇನ್ನು ಬಿಹಾರದಲ್ಲಿ ಬಿಜೆಪಿ ಜೊತೆ ಸೇರಿ ನಿತೀಶ್ ಕುಮಾರ್ ಮೈತ್ರಿ ಸರ್ಕಾರ ರಚಿಸಿದ್ದು ಕಾಂಗ್ರೆಸ್ನ ಆಪರೇಷನ್ ಭೀತಿ ಶುರುವಾಗಿದೆ. ನಿತೀಶ್ ವಿಶ್ವಾಸ ಮತಕ್ಕೂ ಮುನ್ನವೇ 3 ಶಾಸಕರನ್ನ ಹೊರತುಪಡಿಸಿ ಬಿಹಾರದ ಕಾಂಗ್ರೆಸ್ನ ಎಲ್ಲಾ ಶಾಸಕರನ್ನ ನಿನ್ನೆ ಹೈದರಾಬಾದ್ಗೆ ಬಂಧಿಸಿದೆ. ಇನ್ನು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಿಂದ ಕುದುರೆ ವ್ಯಾಪಾರ ಮಾಡಬಹುದೆಂಬ ಭೀತಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕಾಂಗ್ರೆಸ್ ಪಕ್ಷದ ಮೂಲಗಳು ತಿಳಿಸಿದೆ. ಕೇಂದ್ರ ಸರ್ಕಾರವು ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳ ರಾಜಕೀಯ ಸ್ವಾಯತ್ತತೆಯನ್ನ ದುರ್ಬಲಗೊಳಿಸ್ತಾ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಕೇಂದ್ರ ಮೂಗು ತುರಿಸ್ತಾ ಇರೋದ್ರಿಂದಾಗಿ ಒಕ್ಕೂಟ ವ್ಯವಸ್ಥೆಯ ತತ್ವಗಳನ್ನು ಬುಡಮೇಲು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರವು ಬಿಜೆಪಿ ಆಡಳಿತವಿರುವಂತಹ ರಾಜ್ಯ ಸರ್ಕಾರಗಳಿಗೆ ಕಿರುಕುಳ ಕೊಡುವುದು ಮಾತ್ರವಲ್ಲದೆ ದೇಶದ ಬಡಜನರು ಮತ್ತು ಮಹಿಳೆಯರನ್ನ ತುಳಿತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಲೆಕ್ಕಾಚಾರಗಳು ಬುಡಮೇಲಾಗಿದ್ದು 90% ದಲಿತ, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ಸಮಾಜವಾದಿ ಪಕ್ಷಕ್ಕೆ ಮತ ನೀಡಲಿದ್ದಾರೆ ಅಂತ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ಬಿಜೆಪಿಯು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ತೀರಾ ಹಿಂದುಳಿದಿದೆ. ಸೋಲಲು ಬಯಸದ ಕಾರಣ ಯಾರು ಅಭ್ಯರ್ಥಿಯಾಗಲು ಮುಂದೆ ಬರ್ತಿಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆಯ ಅಂತಿಮ ಕರಡು ಮಸೂದೆಗೆ ಉತ್ತರಾಖಂಡ್ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನು ಸೂಚಿಸಿದೆ. ಈ ಮೂಲಕ ಇಂದಿನಿಂದ ಆರಂಭ ಆಗಲಿರುವಂತಹ ವಿಧಾನಮಂಡಲದ ವಿಶೇಷ ಅಧಿವೇಶನದಲ್ಲಿ ಮಸೂದೆ ಮಂಡನೆ ನಿಶ್ಚಿತವಾಗಿದೆ. ಇನ್ನು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸುವಂತಹ ಮುನ್ನ ಸಚಿವ ಸಂಪುಟದ ಅಂಗೀಕಾರ ಅಗತ್ಯವಿತ್ತು. ಈ ಹಿನ್ನೆಲೆಯಲ್ಲಿ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ತಮ್ಮ ಅಧಿಕೃತ ನಿವಾಸದಲ್ಲೇ ನಿನ್ನೆ ಸಚಿವ ಸಂಪುಟ ಸಭೆ ನಡೆಸಿದರು. ರೈತರ ವಿವಿಧ ಬೇಡಿಕೆ ಈಡೇರಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ವಿಫಲವಾಗಿದೆ ಅಂತ ಆರೋಪಿಸಿ ಬಿಹಾರ್ ಕೃಷಿ ಪರಿವಾರ್ ಸಂಘಟನೆ ಆರೋಪ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 13ರಂದು ದೆಹಲಿ ಚಲೋ ಆಂದೋಲನ ನಡೆಸುವುದಕ್ಕೆ ತೀರ್ಮಾನಿಸಲಿದೆ. ಇನ್ನು ವಿವಿಧ ರಾಜ್ಯಗಳ 100 ರೈತ ಸಂಘಟನೆಗಳು ಮುಖಂಡರು ಈ ಆಂದೋಲನದಲ್ಲಿ ಭಾಗಿಯಾಗುತ್ತಿದ್ದಾರೆ ಅಂತ ಬಿಹಾರ್ ಕೃಷಿ ಪರಿವಾರ್ ಸಂಘಟನೆ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಸೇನಾ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅವಘಡದಲ್ಲಿ 8 ಅಂಗಡಿಗಳು ನಾಶವಾಗಿವೆ. 6 ಸೈನಿಕರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯ ಜಂಗ್ಲಿ ಪ್ರದೇಶದ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ಅಗ್ನಿ ಅವಘಡ ನಡೆದಿದೆ. ಕಣಿವೆನಾಡು ಜಮ್ಮು ಮತ್ತು ಕಾಶ್ಮೀರದಲ್ಲಿ ತೀವ್ರ ಹಿಮಪಾತವಾಗ್ತಾ ಇದೆ. ಜನರು ಮನೆಯಿಂದ ಹೊರಬರೋದಕ್ಕೆ ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಮಧ್ಯೆಯೂ ಭಾರತೀಯ ಸೇನೆಯ ಯೋಧರು ಜನಸಾಮಾನ್ಯರ ಕರೆಗೆ ಮಿಡಿದಿದ್ದಾರೆ. ರಾತ್ರೋರಾತ್ರಿ ಗರ್ಭಿಣಿಯೊಬ್ಬರನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಶತಕ ಸಿಡಿಸಿದಂತಹ ಭಾರತದ ಬ್ಯಾಟರ್ ಶುಭಮನ್ ಗಿಲ್ ತಮ್ಮ ಔಟ್ ಆದ ರೀತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಶೋಯಬ್ ಬಶೀರ್ ಬೌಲಿಂಗ್ನಲ್ಲಿ ರಿವರ್ಸ್ ಸ್ವೀಪ್ಗೆ ಯತ್ನಿಸಿ ಗಿಲ್ ಔಟ್ ಆದರು. ಹೀಗೆ ಔಟ್ ಆಗಿದ್ದಕ್ಕೆ ತಮ್ಮ ಅಪ್ಪ ಬೈತಾರೆ. ಹೋಟೆಲ್ ರೂಮ್ ಹೋದ ಮೇಲೆ ಈ ಬಗ್ಗೆ ಗೊತ್ತಾಗುತ್ತೆ ಅಂತ ಗಿಲ್ ಮುಕ್ತವಾಗಿ ಮಾತನಾಡಿಕೊಂಡಿದ್ದಾರೆ. ಇನ್ನು ಭಾರತದ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ನಾವು ಗೆಲ್ಲಲಿ ಇಲ್ಲ ಸೋಲಲಿ 60ರಿಂದ 70 ಓವರ್ನಲ್ಲೇ ಟಾರ್ಗೆಟ್ ಚೇಸ್ ಮಾಡೋದಕ್ಕೆ ಯತ್ನಿಸುತ್ತೇವೆ. ನಾವು ಆಡುವಂತಹ ವಿಧಾನವೇ ಹೀಗೆ ಅಂತ ಇಂಗ್ಲೆಂಡ್ ಬೌಲರ್ ಜಿಮ್ಮಿ ಆಂಡರ್ಸನ್ ಹೇಳಿದ್ದಾರೆ.